ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಚೂಡ ಹಚ್ಬೇಕಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಅದಕ್ಕೆ ಮರದಾಗ ಹಾಕಿ ಅವನ್ನೆಲ್ಲ ಸ್ವಲ್ಪ ಅಗಳಾಡ್ಸಿ ತೆಗೆದು ಬಿಡೋಣಂತ. ಉಟ್ಟನ್ನು ಎಲ್ಲ ಬರ್ತಾವೆ. ಅವನ್ನ ಒಂದು ಕಡಾಯಿ ಇಟ್ಟು ಹುರ್ಕೊನು. ಯಾಕಂದ್ರೆ ಬಾಯಾಗ ಕುರು ಅಂತಂದ್ರೆ ತಿನ್ನಾಕ ನಮಗೆ ಮಸ್ತ್ ಟೇಸ್ಟ್ ಕೊಡ್ತಾವ್ರಿ. ನೋಡಿರಿ, ಅವನ್ನೆಲ್ಲ ತೆಗೆದಿಟ್ಕೊಂಡು ಇನ್ನೊಂದು ಜಾರ್ಗೆ ಸಕ್ರೆನ ಪುಡಿ ಮಾಡಿ ಇಟ್ಕೊಳಕತ್ತನಂತ. ಇನ್ನು ಅದೇ ಜಾರ್ಗೆ ಪುಟಾಣಿನೂ ಸೇರಿಸಿ ಅವನು ಪುಡಿ ಮಾಡಿ ಇಟ್ಕೋತಾನಂತ. ಇನ್ನು ಒಂದು ಕಡಾಯಿ ಇಟ್ಟು ಶೇಂಗಾ ಕಾಳು ಹಾಕೋಣಂತ್ರಿ. ಶೇಂಗಾ ಕಾಳು ಎಲ್ಲ ನಮಗೆ ಕಲರ್ ಚೇಂಜ್ ಆಗೋವರೆಗೂ ಒಂದು ಚೂರು ಹುರ್ಕೊನಂತ. ಅವಾಗ ಸೌಂಡ್ ಮಾಡಿಬಿಡ್ತಾವೆ ತೆಗೀರಿನ್ ಅಂತ ಹೇಳಿ ಚಟಪಟ ಅಂತ ಸೌಂಡ್ ಮಾಡೋಕತ್ತಾಗ ತೆಗೆದು ಬಿಡೋಣಂತ. ಅವನೇನು ಹುರಿದು ಇಟ್ಕೊಂಡಿದ್ದೀವಲ್ಲ ಅವಲಕ್ಕಿ ಅದ್ರೊಳಗೆ ಈ ಕಾಳೆಲ್ಲ ಸೇರಿಸ್ಬಿಡೋಣಂತ. ಹಂಗೆ ಬಿಟ್ಟಿವಂದ್ರೆ ಹೊತ್ತಿ ಬಿಡ್ತಾವ್ರಿ ಎಲ್ಲ. ಇನ್ನು ಅದ ಕಡಾಯಿಗೆ ಪುಟಾಣಿ ಹಾಕೋಣಂತ. ಆ ಪುಟಾಣಿನೂ ಒಂಚೂರು ಕಲರ್ ಅಷ್ಟೇ ಚೇಂಜ್ ಆಗಲಿ, ಭಾಳ ಏನಾಗೋದು ಬೇಡ. ನೋಡಿರಿ, ಇಷ್ಟು ನಮಗೆ ಕಾಣ್ತಾವೆ. ಇವನು ನಾವು ಅದಕ್ಕೆ ಸೇರಿಸ್ಬಿಡೋಣಂತೆ. ಕಾಳೆಲ್ಲ ಇದಕ್ಕೆ ನಾವು ಹಾಕಿವಪ್ಪ ಅಂತಂದ್ರೆ ಇನ್ನು ನಮಗೆ ಬೆಳ್ಳುಳ್ಳಿ ಸೇರ್ಸೋಕೆ ಅನುಕೂಲ ಆಕತ್ರಿ. ನೋಡ್ರಿಲೆ, ಇನ್ನು ಜಜ್ಜಿ ಏನು ಇಟ್ಕೊಂಡಿದ್ದೀವಲ್ಲ ಶೆಪ್ಪಿ ಸುಲಿದ ಬೆಳ್ಳುಳ್ಳಿ ಅವನು ಇದಕ್ಕೆ ಸೇರಿಸ್ಬಿಡೋಣಂತ. ನೋಡಿರಿ, ಒಂಚೂರು ಕಲರ ಚೇಂಜ್ ಆತಪ್ಪ ಅಂದ್ರೆ ನಮಗೆ ಮುಂದಿನ ಐಟಮ್ಸ್ ಹಾಕಕ್ಕೆ ಅನುಕೂಲ ಆಕತ್ತೆ. ನೋಡಿರಿ, ಇಷ್ಟ ಆಗೈತಿ. ಇನ್ನು ಮತ್ತೆ ಯಾಕೆ ತಡ ಮಾಡ್ತೀರಿ, ನಡಿ ಕರಿಬೇವು ಹಾಕೊಂಬಿಡೋಣಂತೆ. ಹಿತ್ಲಾಗ ಫ್ರೆಶ್ ಕರಿಬೇವು ಇತ್ತು, ಕೋಕೊಂಬಂದು ಅವನು ಹಾಕಿದೇನಂತೆ. ಚಟಪಟ ಅಂದು ಅಂದ್ರೆ ಎಲ್ಲ ಫ್ಲೇವರು ಹೊಂದ್ಕೊಂಡ್ಬಿಡ್ತಾವ್ರಿ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇನ್ನು ಇದಕ್ಕೆ ಅರಿಶಿನ ಸೇರ್ಸತ್ತೇನೆ. ಮಸಾಲೆ ಖಾರ ಇತ್ತು, 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಒಂಚೂರು ಉಪ್ಪು ಹಾಕಕತ್ತೇನೆ. ಇನ್ನು ಕಾಶ್ಮೀರಿ ಲಾಲ್ ಮಿರ್ಚಿ ಇತ್ತು, ಅದನ್ನು ಸೇರ್ಸತ್ತೇನೆ. ಎಷ್ಟು ಕಲರ ಚೆಂದ ಇರ್ತೈತಲ್ರಿ, ಅಷ್ಟು ಮಕ್ಕಳು ಇಷ್ಟಪಟ್ಟು ಓಡಾಡಿ ತಿಂದುಬಿಡ್ತಾರೋ. ಅದಕ್ಕೆ ಖಾರನ ಒಂಚೂರು ಹೆಚ್ಚು ಹಾಕಿದ್ದೀನಿ, ಕಾಶ್ಮೀರಿ ಲಾಲ್ ಮಿರ್ಚಿ. ನೋಡಿರಿ ಎಷ್ಟು ಚಂದ ಕಾಣಕತ್ತದಂತ. ಇನ್ನು ಇದಕ್ಕೆ ಕೊತ್ತಂಬರಿ ಕಾಳು ಜೀರಿಗೆನ ಎರಡೂ ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 11 ಚಮಚೆ ಸೇರ್ಸತ್ತೇನೆ. ಯಾಕಂದ್ರೆ ಫ್ಲೇವರ್ ಕೊಡ್ಬೇಕಲ್ರಿ. ಬಾಯಾಗಿಟ್ರೆ ಹುರಿದಿರ್ತೇವಲ್ಲ ಕುರು ಅಂತಾವು, ಬಾಯಾಗ ಫ್ಲೇವರು ಕೊಡ್ತಾವೆ ನಮಗೆ. ಮತ್ತೆ ಯಾಕೆ ತಡ ಮಾಡ್ತೀರಿ, ನಡ್ರಿ ಒಗ್ಗರಣೆ ಹಾಕಿ ಕಲಿಸ್ಬಿಡೋಣಂತ. ಈ ಅವಲಕ್ಕಿ ಒಳಗೆ 3-4 ಥರ ಅವಲಕ್ಕಿ ಸಿಗ್ತಾವ್ರಿ. ಪೇಪರ್ ಅವಲಕ್ಕಿ, ರಾಗಿ ಅವಲಕ್ಕಿ, ಆಮೇಲೆ ನಾಷ್ಟಕ್ಕೆ ಮಾಡ್ತೀವಲ್ಲ ಗಟ್ಟಿ ಅವಲಕ್ಕಿ ಅದು ಬೇರೆ. ನಂತರ ಚೂಡ ಅಂತ ಸಿಗ್ತೈತೆ ರೀ. ಅದ್ರೊಳಗೆ ನಾ ಇವತ್ತು ರಾಗಿ ಅವಲಕ್ಕಿ ನಂತರ ಪೇಪರ್ ಅವಲಕ್ಕಿ ಎರಡೂ ಮಿಕ್ಸ್ ಮಾಡಿ ಹಚ್ಚಾತೇನಂತ. ಪೇಪರ್ ಅವಲಕ್ಕಿ ಅಷ್ಟು ಹಚ್ಚಿದ್ರೆ ಬಾಯಾಗ ಒಂಚೂರು ಸಣ್ಣಾಗಕ್ಕೆ ಟೈಮ್ ತೊಗೋತೈತಿ. ಹೀಗಾಗಿ ರಾಗಿ ಅವಲಕ್ಕಿನ ಪೇಪರ್ ಅವಲಕ್ಕಿನ ಎರಡೂ ಮಿಕ್ಸ್ ಮಾಡಿ ಹಚ್ಚಾತೇನಂತ. ಯಾಕಂದ್ರೆ ಎರಡೂ ಕೂಡಿದ್ವು ಅಂದರೆ ನಮಗೆ ಟೇಸ್ಟ್ ಮಸ್ತ್ ಕೊಡ್ತಾವ್ರಿ. ವಿಡಿಯೋ ನೋಡ್ತೀರಿ ಖರೆ, ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದ ಖರೆ ಆದ್ರೆ ನೀವು ನಮ್ಮನ್ನು ಮರಿಬೋದು ಖರೆ, ಆದ್ರೆ ನಾವು ನಿಮ್ಮನ್ನು ಮರಿದಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಹಾಕುವಂಥ ವಿಡಿಯೋಸ್ದ ನೋಟಿಫಿಕೇಷನ್ನ ನಿಮ್ಮ ಫೋನಿಗೆ ಟಕ ಅಂತ ಬಂದು ನಮ್ಮ ನೆನಪು ನಿಮಗೆ ಮಾಡಿಕೊಡ್ತಾವ್ರಿ. ಅದಕ್ಕೆ ದಯವಿಟ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಂಚೂರು ನಿಮಗೇನಾರ ಅರ್ಥ ಆಗಲಿಲ್ಲಪ್ಪ ಅಂದ್ರೆ ಬೇಸರ ಮಾಡ್ಕೋಬೇಡ್ರಿ. ಪ್ಲೀಸ ಇದೊಂದು ಸಾರಿ ಹೊಟ್ಟೆಗೆ ಹಾಕೋರಿ. ಇಲ್ಲಿ ನೋಡ್ರಿ, ಎಲ್ಲ ಒಗ್ಗರಣೆ ಹಾಕಿ ಚೆಂದಾಗೆ ಕಲಸಿನಂದ್ರೆ ಸಕ್ರೆ ಮೊದಲಿಗೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸಕ್ರೆ ಪೌಡರ್ನ ಈಗ ಲಾಸ್ಟಿಗೆ ಸೇರಿಸಿ ಕಲಸಾತನಂತ್ರಿ. ನೋಡಿರಿ, ಈ ಸಕ್ಕರೆ ಪುಡಿ ಕೆಳಗೆ ಮೇಲೆ ಮಾಡಿ ಚೆಂದಾಗೆ ಸೇರಿಸಿವಪ್ಪ ಅಂತಂದ್ರೆ ನಮಗೆ ಫ್ಲೇವರ್ ಚೆಂದ ಕೊಡ್ತೈತ್ರಿ. ಇನ್ನು ಪುಟಾಣಿ ಹಿಟ್ಟು ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರ್ಸಾತೇನಂತೆ. ನಿಮಗೆ ಪುಟಾಣಿ ಹಿಟ್ಟೆ ಇಷ್ಟ ಇದ್ದರೆ ಸೇರಿಸ್ರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ, ಅದು ನಿಮ್ಮ ಇಷ್ಟ. ನಾನು ಎರಡೂ ಸೇರ್ಸಾತೇನೆ ಅಂತ, ಯಾಕಂದ್ರೆ ಬಾಯಾಗ ಬೇಕಾದ್ರೆ ಒಮ್ಮೆ ತಿಂದು ನೋಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವೆ. ಇನ್ಯಾಕೆ ತಡ ಮಾಡ್ತೀರಿ, ಎಲ್ಲ ಫೈನಲ್ ಟಚ್ ಅಂತ ಕೊಟ್ಟಿವಿ. ಇನ್ನು ಸೇವ್ ಚೂಡ ತಿಂದೆ ಚಹಾ ಕುಡಿದು ಹೋಗಂತ್ರಿ ಬೇರೆ ಅಂತ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತಾನಂತ್ರಿ. ಬಾಯ್.